ಅಯ್ಯೋ ಅರ್ಧ ಗಂಟೆ ಲೇಟು. ಯಾಕೆ ಅಂದ್ರೆ ಇಲ್ಲ ದೇವ್ರ ಹತ್ರಕ್ ಹೋಗಿದೆ, ಮಾತಾಡ್ಕೊಂಬರಕ್ ಹೋಗಿದೆ, ಮಂತ್ರ ಹೇಳ್ತಿದ್ದೆ, ಭಯ, ಕುಂಕುಮ ಇಟ್ಕೊಂಬರಕ್ ಹೋಗಿದ್ದೆ. 7 ಅಡಿ ಇದೆ, ಅದನ್ನ ಎತ್ತಕ್ಕೆ ಒಂದು 10 ಜನ ಬೇಕು. ಯಾಕಂದ್ರೆ ಸತ್ ಮೇಲೆ ವೆಯ್ಟ್ ಜಾಸ್ತಿ ಅಂತೆ, ಅದು ಕೆಮಿಕಲ್ ಹಾಕೆಲ್ಲ ಇಟ್ಟಿದ್ರು. ಅದನ್ನ ಎತ್ತಿ ಟೇಬಲ್ ಇಟ್ಟು ಆಕ್ಟ್ ಮಾಡಿಸಿದ್ದಾರೆ. ಆಂಥ್ರೋಪಾಲಜಿ ಎಂತ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಂದ್ರೆ ಫಸ್ಟ್ ಇಯರ್ ನಾನು ಹತ್ಬಿಡ್ತಿದ್ದೆ, ಇದೇನ್ ಸಬ್ಜೆಕ್ಟ್ ತಗೊಂಡೆ ವೇಸ್ಟ್ ಅಲ್ಲ ಅಂತ. ಫೈನಲ್ ಇಯರ್ ಅಲ್ಲಿ ಗೊತ್ತಾಯ್ತು ನನ್ಗೆ, ನಿಮ್ಗೆ ಈ ಮೆಡಿಸಿನ್ಸ್ ಏನೇನಿದೆ ಈಗ ಯೂಸ್ ಮಾಡ್ತಿದಾರಲ್ಲ, ಆಗ ಟ್ರೈಬಲ್ ಅವರೆಲ್ಲ ಬರೀ ಒಂದು ಗಿಡ ಮೂಲಿಕೆಗಳನ್ನ ಯೂಸ್ ಮಾಡ್ತಿದ್ರು. ಈಗ ಅಬೋರ್ಷನ್ ಗೆ ಒಂದು ಟ್ಯಾಬ್ಲೆಟ್ ಇದೆ, ಬಟ್ ಆ ಗಿಡ ಮೂಲಿಕೆಗಳನ್ನ ಯೂಸ್ ಮಾಡ್ತಿದ್ರು. ಆ ಗಿಡ ಮೂಲಿಕೆ ಏನು ಅನ್ನೋದು ಕೊಟ್ಟಿದ್ದಾರೆ ಅದ್ರಲ್ಲಿ. ಉಪೇಂದ್ರ ಸರ್ ತಲೆ ಕೈ ಹಾಕ್ತಾರೆ, ಇವ್ರು ಮೆದ್ಲಿಗೆ ಕೈ ಹಾಕ್ತಾರೆ. ನೀವ್ ಬೇಕಂದ್ರೆ ಟೀಸರ್ ಟ್ರೇಲರ್ ನೋಡಿರ್ಬೋದು. ನಮ್ ನರ್ತನ್ ಸರ್ ಬೈಟ್ಸ್ ಕೊಟ್ಟಾಗ, ಮಹೇಶ್ ಸರ್ ಬೈಟ್ಸ್ ಕೊಟ್ಟಾಗ, ಆಮೇಲೆ ಪವನ್ ಬೈಟ್ಸ್ ಕೊಟ್ಟಾಗ ಎಲ್ಲಾ ಡೈರೆಕ್ಟರ್ಸ್ ಮೀಟ್ ಮಾಡಿದ್ವಿ. ತೋರಿಸಿದಾಗ ಅವ್ರು ಹೇಳಿದ್ರು ಇನ್ನೊಂದ್ಸಲಿ ಪ್ಲೇ ಮಾಡಿ ಅಂತ ಹೇಳಿದ್ರು. ನಾನು ಯಾಕೆ 2 ಸಲ ನೋಡ್ತಾ ಇರಂದ್ರೆ ಕನ್ಫ್ಯೂಷನ್ ಇದೆ. ವ್ಯಾಲೆಂಟೈನ್ಸ್ ಡೇ ಬಂದಾಗ ವ್ಯಾಲ್ಯೂ ಸಿಗ್ತದೆ. ಇವಾಗ 14th ನಿಮ್ಗೆ ಎಲ್ಲೆಲ್ಲೂ ಪಾರ್ಕಲ್ಲೂ ಪ್ರೀತಿ, ಪಬ್ಬಲ್ ಪ್ರೀತಿ, ಆಮೇಲೆ ಮರದ ಕೆಳಗಡೆ ಪ್ರೀತಿ. ದರ್ಶನ್ ಸರ್ ಇವ್ರನ್ನ ಸ್ಕೂಲ್ ಡ್ರಾಪ್ ಮಾಡ್ತಿದ್ರು, ಅವ್ರ ತಾಯಿನ ಹತ್ರ ಶೇರ್ ಮಾಡಿದ್ದಾರೆ. ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು. ಬಟ್ ಇವತ್ತು ಸುದೀಪ್ ಸರ್ ಆಗಲಿ ಗೊತ್ತಾಗಿದೆ ಆಪಲ್ ಕಟ್ ಅನ್ನೋ ಸಿನಿಮಾ ಮಾಡ್ತಾ ಇದಾರೆ ಅಂತ ಅವ್ರ ಕಿವಿಗೆ ಬಿದ್ದಿದೆ. ನನಗೆ ಅಂತಲ್ಲ, ಕಲಾವಿದಿಗೆ ಎಲ್ಲರಿಗೂ ನಗು ಇದ್ದೇ ಇರುತ್ತೆ. ಬಟ್ ಹೊರಗಡೆ ಇನ್ನೂ ಏನೋ ಮಾಡ್ಬೋದು, ಸ್ಯಾಟಿಸ್ಫೈ ಆಗಲ್ಲ ಕಲಾವಿದ, ಇನ್ನ ಏನೋ ಬೆಟರ್ ಮಾಡ್ಬೋದು ಅಂತ. ಬಟ್ 7th ರಿಸಲ್ಟ್ಗೋಸ್ಕರ ಕಾಯ್ತಾ ಇದೆ. ಹುಡುಗಿರು ಅಷ್ಟೇ, ನಾನು ಹುಡುಗಿರೇನು ಸಾಚ ಅಂತ ಹೇಳ್ತಿಲ್ಲ, ಹುಡುಗಿರೇ ಜಾಸ್ತಿ ಇಲ್ಲಿ ಫ್ಲರ್ಟ್ ಮಾಡ್ತಿದ್ರೆ ಆಲ್ರೆಡಿ ಕಣ್ಣಲ್ಲಿ ಫ್ಲರ್ಟ್ ಮಾಡ್ತಿರ್ತಾರೆ. ಸೊ ನಾನು ಅದನ್ನೇ ಹೇಳ್ದೆ, ಯಾಕೆ ಈ ಕಂಟೆಂಟ್ ಅನ್ನ ತಗೊಂಡ್ಬಾರ್ದು, ನಾನು ಅಲ್ಲಿಂದನೇ ಪ್ಲಾನ್ ಮಾಡ್ತಾ ಇದ್ದೆ, ಇದನ್ನ ತಗೊಂಡು ಒಂದು ಕತೆ ಮಾಡ್ಬೇಕು, ಕರೆಕ್ಟ್ ಹುಡುಗಿರಿಗೆ ಮುಟ್ಬೇಕು. ಇದು 8th ಸ್ಟ್ಯಾಂಡರ್ಡ್ ಹುಡುಗ 6th ಸ್ಟ್ಯಾಂಡರ್ಡ್ ಹುಡುಗಿ ಲವ್ ಮಾಡ್ತಾನೆ. ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂತೀರಾ? ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ನಾನು ತುಂಬಾ ಕಡೆ ನೋಡಿ, ನಮ್ಮ ಮನೆ ಪಕ್ಕನೆ ಸೈಬರ್ ಇದೆ, ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಸೈಬರ್ ಅಷ್ಟೇ, ಅದು ಸಿಸ್ಟಮ್ ಒಂದು ಏನ್ ಮಾಡ್ತಾರೆ ಇವರು, ರೂಮ್ ತರ ಇದೆ, ಲಾಕ್ ಇರುತ್ತೆ. ಏನಿದು ಜನರೇಷನ್ ಯಾವ ರೀತಿ ಹೋಗ್ತಿದೆ. ಸೈಬರ್ ಅವ್ನಿಗೆ ಏನ್ ಬೇಕು, 1 ಅವರ್ಗೆ 50 ರೂಪಾಯಿ ಕೊಡ್ತಾರೆ, ಅದು ವರ್ಕೌಟ್ ಆಗುತ್ತೆ. ಏನಾದ್ರು ಮಾಡ್ಕೊಂಡು ಹೋಗಿ ಇವ್ರದ್ದು ಇಲ್ಲಿ ವರ್ಕೌಟ್ ಆಗುತ್ತೆ. ಅದು ಹಿಂಗೆ ನಿಮ್ಗೆ ಅರ್ಥ ಮಾಡ್ಕೊಂಡು ತಂದೆ ಕೆಟ್ಟ ಹೆಸರು. ಆಮೇಲೆ 9 ಗಂಟೆಗೆ ಹೋದ್ವಿ, ಸೀದಾ ಕೆಂಗೇರಿ ಸ್ಮಶಾನ ಕರ್ಕೊಂಡೋದ್ರು 9 ಗಂಟೆಗೆ. ಅದು ಮೇಡಮ್ ಏನ್ ಫಾಲ್ಟ್ ಅಂದ್ರೆ, ಅಮಾವಾಸ್ಯೆ ಹಿಂದೆ ಮುಂದೆ ಸ್ಮಶಾನ ಕರ್ಕೊಂಡು ನಮ್ಮ ಮನೇಲಿ ಸ್ಮಶಾನ ಅಂದ್ರೆ ಎಲ್ಲಿಗೆ ಹೋಗ್ತೇವೆ ಅಂತ ಕೇಳಿದ್ರೆ ಬೇಕ್ರಿನೋ ಎಲ್ಲಿಗೋ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ವೀಕ್ಷಕರ, ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಆಪಲ್ ಕಟ್ ಸಿನಿಮಾದ ನಿರ್ದೇಶಕರು ಮತ್ತು ನಾಯಕರು ಇದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಾಯಕರು ಅಂದ್ರೆ ಇಬ್ರು ಇಲ್ಲ, ಒಬ್ರು ಇರೋದು. ನಾಯಕ ನಟರು ಇದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು ಸರ್. ಮೇಡಮ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಸೊ ನೀವೇ ಯಾಕೆ ನಾಯಕ ನಟಿಯಾಗಿ ಅಭಿನಯಿಸಬಾರ್ದಾಗಿತ್ತು ಅಂತ? ಅಂದ್ರೆ ಇವ್ರುಗಳೆಲ್ಲ ಮೇಂಟೈನ್ ಮಾಡೋದ್ ಸಖತ್ ಕಷ್ಟ, ಆಕ್ಟ್ ಮಾಡಿ ಡೈರೆಕ್ಟ್ ಮಾಡೋದ್ ಸಖತ್ ಕಷ್ಟ ಆಗ್ಬಿಡುತ್ತೆ. ಯಾಕೆ ಮೇಡಮ್, ಎಷ್ಟು ಕಷ್ಟ ಆಗುತ್ತೆ ಅಂತ? ಇವ್ರು ಮೇಂಟೈನ್ ಮಾಡೋದೇ ಕಷ್ಟ ನಿಮ್ಗೆ. ನಮ್ದು ಅದೇ ರಾ ಅಲ್ವಾ, ಫುಲ್ ಡೆಡ್ ಬಾಡಿ ಅದು ಇದು ನೋಡಿದ್ರೆ ಎದುರ್ತಾರ ನಮ್ ಹೀರೋ. ಅಯ್ಯೋ ಅರ್ಧ ಗಂಟೆ ಲೇಟು. ಯಾಕೆ ಅಂದ್ರೆ ಇಲ್ಲ ದೇವ್ರ ಹತ್ರಕ್ ಹೋಗಿದೆ, ಮಾತಾಡ್ಕೊಂಬರಕ್ ಹೋಗಿದೆ, ಮಂತ್ರ ಹೇಳ್ತಿದ್ದೆ, ಭಯ, ಕುಂಕುಮ ಇಟ್ಕೊಂಬರಕ್ ಹೋಗಿದ್ದೆ. ಹೌದಾ ಸರ್? ಅಂದ್ರೆ ನಿಮ್ಗೆ ಸ್ಮಶಾನದಲ್ಲಿ ಶೂಟ್ ಮಾಡಿ, ಡೆಡ್ ಬಾಡಿಗಳ ಜೊತೆ ಶೂಟ್ ಮಾಡಿ ಭಯ ಅನ್ನೋದಕ್ಕಿಂತ ವಿಲ್ಲನ್ ಜೊತೆ ಆಕ್ಟ್ ಮಾಡ್ಬೋದು. ಅಂದ್ರೆ ರಿಯಲ್ ಆಗಿ ಅದು ಡೆಡ್ ಬಾಡಿ ಇಟ್ಕೊಂಡೆ ಶೂಟ್ ಮಾಡಿರೋದು. ನಿಮ್ಗೊಂದು 7 ಅಡಿ ಇದೆ ಅದು. ಇಲ್ಲ ನಾನು ನೋಡಿದೆ, ಸುಮಾರು ಸರಿ ನೋಡಿದೆ ಅದನ್ನ. ಡೆಡ್ ಬಾಡಿನ ಅಥವಾ ಸಾರಿ ಒರಿಜಿನಲ್ ಅಥವಾ ಏನಿರ್ಬೋದು ಅಂತ ನೋಡಿದೆ. ಒರಿಜಿನಲ್ ಅದು ಮಾರ್ಕೆಟ್ ಅಲ್ಲಿ ಇತ್ತು. ಮಾರ್ಕೆಟ್ ಇಂದ ಪರ್ಮಿಷನ್ ತಗೊಂಡು ನೆಲಮಂಗಲಕ್ಕೆ ಬಂತು. ಸ್ಟೇಷನ್ ಇಂದ ಪರ್ಮಿಷನ್ ತಗೊಂಡು ನೆಲಮಂಗಲದಿಂದ ಸೀದಾ ಜುಪಿಟರ್ ಕಾಲೇಜ್ ಶೂಟ್ ಮಾಡಿದ್ದು. ಅದೊಂದು 7 ಅಡಿ ಇದೆ, ಅದನ್ನ ಎತ್ತಕ್ಕೆ ಒಂದು 10 ಜನ ಬೇಕು. ಯಾಕಂದ್ರೆ ಸತ್ ಮೇಲೆ ವೆಯ್ಟ್ ಜಾಸ್ತಿ ಅಂತೆ, ಅದು ಕೆಮಿಕಲ್ ಹಾಕೆಲ್ಲ ಇಟ್ಟಿದ್ರು. ಅದನ್ನ ಎತ್ತಿ ಟೇಬಲ್ ಇಟ್ಟು ಆಕ್ಟ್ ಮಾಡಿಸಿದ್ದಾರೆ. ಸತತವಾಗಿ ಒಂದು 3 ದಿನ ಶೂಟ್ ಮಾಡಿದ್ವಿ. ಅದನ್ನ ಸ್ವಲ್ಪ ಭಯ ಆಯ್ತು, ಯಾಕಂದ್ರೆ ವಿಲನ್ ಜೊತೆ ಫೈಟ್ ಮಾಡ್ಬೋದು, ಬಟ್ ಇದು ಆಗಲ್ಲ. ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಆಕ್ಟ್ ಮಾಡಿದಾಗ ಭಯ ಸ್ಟಾರ್ಟ್ ಆಯ್ತು. ಅಂದ್ರೆ ನಿಮ್ಗೆ ಆ ಕೆಮಿಕಲ್ ವಾಸನೆ ನಿಮ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಒಂದು ಇಂಗ್ಲಿಷ್ ಸಿನಿಮಾ ತರ ಅನ್ಸುತ್ತೆ ಆಚೆ ಬಂದಾಗ. ಆ ಸೀನ್ಗಳು, ಆಮೇಲೆ ನನ್ನ ಸ್ಟೈಲ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಅದ್ರ ಜೊತೆ ಆಕ್ಟ್ ಮಾಡಿದ್ವಿ. ವಿಶೇಷವಾಗಿ ಡೆಡ್ ಬಾಡಿ ಜೊತೆ ಆಕ್ಟ್ ಮಾಡಿರೋದು ನನಗೆ ಪಾಸಿಟಿವ್. ಇಲ್ಲ ಅವರಿಗೆ ಹೀರೋಯಿನ್ ಜೊತೆ ರೊಮ್ಯಾಂಟಿಕ್ ಸೀನ್ ಇಲ್ಲ. ಬೇಜಾರ್ ಮಾಡ್ಕೊಂಡು ನೀವು ಒಂದು ರೊಮ್ಯಾಂಟಿಕ್ ಸೀನ್ ಕೊಡ್ತಿಲ್ಲ, ಬರೀ ಚುಚ್ಚೋದು ಹೊಡಿಯೋದು, ಡೆಡ್ ಬಾಡಿ, ಬರೀ ಸ್ಕೆಲಿಟನ್ ಇದೇ ಇದೆಯಲ್ಲ ಮೇಡಮ್. ಒಂದ್ ರೊಮ್ಯಾಂಟಿಕ್ ಸೀನ್ ಇಲ್ವಾ? ಇದೆ ಅಂದ್ರೆ ಯಾವ್ದು ಅಂದ್ರೆ ಬ್ರೇಕ್ಫಾಸ್ಟ್ ತಿನ್ಸೋದು, ಕೆನಾಗೊಂಡ್ಬಂದಿರೋದು, ಇಷ್ಟೇ ರೊಮ್ಯಾಂಟಿಕ್. ಅದು ರೊಮ್ಯಾನ್ಸ್ ಅಂತ ಹೇಳಿದ್ರು, ಅದನ್ನೇ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಬಟ್ ಡೆಡ್ ಬಾಡಿ ಜೊತೆ ಮಾಡಿದ್ದು ಅನುಭವ ತುಂಬಾ ಚೆನ್ನಾಗಿತ್ತು. ಯಾಕೆಂತ ಹೇಳಿದ್ರೆ ರಿಯಲ್ ಡೆಡ್ ಬಾಡಿ ಎಲ್ಲೂ ಶೂಟ್ ಮಾಡಿಲ್ಲ ನಮ್ಮ ಸಿನಿಮಾ ಇದರಲ್ಲಿ.
ಶಂಕರ್ನಾಗ್ ಸಿನಿಮಾದಲ್ಲಿ ಒಂದು ಡೆಡ್ ಬಾಡಿ ರಿಯಲ್ ಡೆಡ್ ಬಾಡಿ ಮಾಡಿದೆ, ಆಗ ಹಳೆ ಸಿನಿಮಾ ಹೆಸರು ನೆನಪಿಲ್ಲ. ಅದೊಂದು ಆದ್ಮೇಲೆ ನಮ್ದೇ ಅನ್ಸುತ್ತೆ. ಯಾಕಂದ್ರೆ ಹೇಳಿದ್ರೆ ಗೊಂಬೆ ಇಟ್ ಮಾಡ್ಬೋದಾಗಿತ್ತು, ಬಟ್ ನ್ಯಾಚುರಲ್ ಆಗಿ ಬರಲ್ಲ. ಹಾಗಾಗಿ ಹುಡುಕಿ ಅದಕ್ಕೆ ಟೈಮ್ ತಗೊಂಡು ಆ ಟೈಮಲ್ಲೇ ನೈಟ್ ಶೂಟ್ ಮಾಡಿದ್ರು 3 ಗಂಟೆಗೆ. ಊಟ ಮಾಡಿದೀವಿ, ಇಮಿಡಿಯೇಟ್ ಶೂಟ್ ಮಾಡಿದ್ರು. ಊಟ ಮಾಡೋದೆಲ್ಲ ಅಬ್ಲಿಕೆ ಆಗತ್ತರ, ಯಾಕಂತ ಹೇಳಿದ್ರೆ ಅಷ್ಟು ಕ್ಲೋಸ್ ಡೆಡ್ ಬಾಡಿ ಮುಂದೆನೆ ಶೂಟ್ ಮಾಡಕ್. ಆಮೇಲೆ ಕ್ಲೋಸ್ ಅಪ್ ತಗೊಂತೀನಿ ಅಂದ್ರೆ ವೈಡ್ ಬೇಡ ಅಂತಾರೆ, ಕ್ಲೋಸೇ ಬೇಕು ನನಗೆ ಅಂತಾರೆ. ಶೂಟ್ ಮಾಡಿ ಒಂದ್ ಒಳ್ಳೆ ಅನುಭವ ಆಯ್ತು. ಹೆಂಗ್ ಮೇಡಮ್ ಇದೆಲ್ಲ? ಇದೆಲ್ಲ ತುಂಬಾ ಇಷ್ಟ. ಅಲ್ಲ, ನೀವು ಸೈನ್ಸ್ ಸ್ಟೂಡೆಂಟ್ಸ್ ಅನ್ಸುತ್ತೆ ನನಗೇನು. ನಾನು ಆಂಥ್ರೋಪಾಲಜಿ ತಗೊಂಡಿರೋದು. ನನ್ನ ಸಬ್ಜೆಕ್ಟ್ ಆಂಥ್ರೋಪಾಲಜಿ, ಆಪ್ಷನಲ್ ಇಂಗ್ಲಿಷ್, ಸೈಕಾಲಜಿ. ಓಕೆ. 3 ಸಬ್ಜೆಕ್ಟ್ಸ್ ತಗೊಂಡಿದ್ದೀನಿ. ನಾನು ಆಂಥ್ರೋಪಾಲಜಿ ಇಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಆಕ್ಚುಲಿ. ಪ್ರಾಬ್ಲಿ ನೋಡಾದ್ಮೇಲೆ ತಗೊಬೇಕು ಅನ್ಸುತ್ತೆ. ಆಂಥ್ರೋಪಾಲಜಿ ಎಂತ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಂದ್ರೆ ಫಸ್ಟ್ ಇಯರ್ ನಾನು ಹತ್ಬಿಡ್ತಿದ್ದೆ, ಇದೇನ್ ಸಬ್ಜೆಕ್ಟ್ ತಗೊಂಡೆ ವೇಸ್ಟ್ ಅಲ್ಲ ಅಂತ. ಫೈನಲ್ ಇಯರ್ ಅಲ್ಲಿ ಗೊತ್ತಾಯ್ತು ನನ್ಗೆ, ನಿಮ್ಗೆ ಈ ಮೆಡಿಸಿನ್ಸ್ ಏನೇನಿದೆ ಈಗ ಯೂಸ್ ಮಾಡ್ತಿದಾರಲ್ಲ, ಆಗ ಟ್ರೈಬಲ್ ಅವರೆಲ್ಲ ಬರೀ ಒಂದು ಗಿಡ ಮೂಲಿಕೆಗಳನ್ನ ಯೂಸ್ ಮಾಡ್ತಿದ್ರು. ಈಗ ಅಬೋರ್ಷನ್ ಗೆ ಒಂದು ಟ್ಯಾಬ್ಲೆಟ್ ಇದೆ, ಬಟ್ ಆ ಗಿಡ ಮೂಲಿಕೆಗಳನ್ನ ಯೂಸ್ ಮಾಡ್ತಿದ್ರು. ಆ ಗಿಡ ಮೂಲಿಕೆ ಏನು ಅನ್ನೋದು ಕೊಟ್ಟಿದ್ದಾರೆ ಅದರಲ್ಲಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಸಬ್ಜೆಕ್ಟ್ ಆಂಥ್ರೋಪಾಲಜಿ. ಅದಕ್ಕೆ ನಾನು ಹೀರೋನ ಆಂಥ್ರೋಪಾಲಜಿ ಪ್ರೊಫೆಸರ್ ಆಗಿ ತೋರಿಸಿದೀನಿ. ಇದು ಒಂದ್ ಎಳೆ ಅಷ್ಟೇ, ಡೆಡ್ ಬಾಡಿನೂ ಅಷ್ಟೇ. ಒಂದು ಸೀನ್ ನನಗೆ ಬೇಕು ಅಂತ ಯಾಕೆ ಅನ್ನಿಸ್ತು ಅಂತಂದ್ರೆ, ಹೀರೋ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಸೀನ್ ನನಗೆ ತುಂಬಾ ಇಂಪ್ಯಾಕ್ಟ್ ಕೊಡುತ್ತೆ ಅನ್ನಿಸ್ತು. ಅದಕ್ಕೆ ನಾವೇನ್ ಮಾಡಿದ್ವಿ, ನನಗೆ ರಿಯಲ್ ಡೆಡ್ ಬಾಡಿ ಬೇಕು ಅಂತ ಹುಡುಕ್ತಾ ಇದ್ದೆ. ಸೊ ಜುಪಿಟರ್ ಕಾಲೇಜಿಗೆ ಹೋಗೋಣ ಅಂತ ಹೇಳಿ ನಾನು ಪ್ರೊಡ್ಯೂಸರ್ ಎಲ್ಲ ಹೋಗಿದ್ವಿ. ಇವರು ಬಂದಿದ್ರು, ಇಲ್ಲೇ ತಿರುಗಿ ನೋಡ್ತೀನಿ, ಇಲ್ಲ ಇದ್ರು. ಇಲ್ಲೇ ಇದ್ರೆ ಅದೇನೋ ಮಂತ್ರ ಹೇಳ್ತಿದ್ರು, ದೇವಿ ಮಂತ್ರ ಒಂದ್ ಹೇಳ್ತಾರೆ. ಭಯ ಆದಾಗ ದೇವಿ ಮಂತ್ರ ಹೇಳ್ತಾರೆ, ಮಂತ್ರ ಹೇಳ್ತಾರೆ. ನಾನು ಸರ್ವ ಸ್ವರೂಪೆ ಸರ್ವೇಶ ಸರ್ವಶಕ್ತಿ ಸಮತ್ವತೆ ಭಯೇ ಭ್ರಸ್ತೆ ವಿನೋದೇವಿ ದುರ್ಗೇ ದೇವಿ ನಮೋಸ್ತುತೆ, ನೀನೇ ಕಾಪಾಡ್ತಾ ಅಂತ ಕೇಳ್ಕೊಂತಿದ್ದೆ. ಯಾಕಂತ ಹೇಳಿದ್ರೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಇದು ನನಗೆ ಗೊತ್ತಿಲ್ಲ, ಒಂದು ವಿಲನ್ ಜೊತೆ ಮಾಡ್ಬೋದು, ಏನ್ ಬೇಕಾದ್ರೆ ಕಲಾವಿದರು ಆಕ್ಟ್ ಮಾಡ್ಬೋದು, ಬಟ್ ಈ ತರ ಎಕ್ಸ್ಪೀರಿಯನ್ಸ್ ನನಗೆ ಆಗಿರ್ಲಿಲ್ಲ. ಅದು ಮೊದಲನೇ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿರೋದು. ಈ ತರ ಎಕ್ಸ್ಪೀರಿಯನ್ಸ್ ನಾನು ಮರೆಯಕ್ಕೆ ಆಗಲ್ಲ. ಯಾಕಂದ್ರೆ ಮೊದಲನೇ ಸಿನಿಮಾನೇ ನೊಂದೋಗ್ಬಿಟ್ಟಿದ್ದಾರೆ. ಅಯ್ಯೋ ನನಗೆ ಕಲ್ಪನೆ ಇದ್ರು ಅವ್ರು ಕೇಳಿದ್ರು. ಅದು ಬಿಟ್ರೆ ನಾನು ಹೇಳ್ಬಿಟ್ಟೆ, ನೀವ್ ಇದ್ರಲ್ಲಿ ಆಕ್ಟ್ ಮಾಡ್ಬೇಕಾಗಿರೋದು ಫುಲ್ ರಾ. ಇದ್ರಲ್ಲಿ ನೀವು ಡೆಡ್ ಬಾಡಿ ಸ್ಕೆಲಿಟನ್ ಬಿಟ್ರೆ ನಾನು ಹೀರೋಯಿನ್ ಸೀನ್ ಇಡಲ್ಲ. ಬಿಕಾಸ್ ನಾನು ಅವರಿಗೆ ಒಂದ್ಸಲಿ ಜಿಗುಪ್ಸೆ ತರಿಸ್ಬಿಟ್ಟಿದೀನಿ. ಲವ್ ಮ್ಯಾರೇಜಸ್ ಎಲ್ಲ ಯಾಕ್ರಿ ಆಗ್ತಿರ, ವೇಸ್ಟ್ ಕಂಟೆಂಟ್. ಅದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ಲ. ಮೇಡಮ್ ಫುಲ್ ಆಧ್ಯಾತ್ಮ, ಸ್ವಲ್ಪ ಅವ್ರು ಹೋಗೋದಲ್ದೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಅದು ಬಾಡಿ ಡೆಡ್ ಬಾಡಿ ಶೂಟ್ ಮಾಡಿದ್ರೆ ಮೇಡಮ್, ಅದಕ್ಕೆ ಎಷ್ಟು ದಿನ ಆಗಿತ್ತು ಅದು ಬಾಡಿ ಅಂದ್ರೆ ಅವರು ಇದಾಗಿ? 10 ವರ್ಷ ಆಗಿತ್ತು. 10 ವರ್ಷ ಆಗಿತ್ತು. 10 ವರ್ಷ. ಅದು ಕೆಮಿಕಲ್ ಹಾಕಿ ಇಟ್ಟಿದ್ರು. ಓಕೆ. ಅಂದ್ರೆ ಅದು ಇನ್ನೊಂದು ಕಾಲೇಜಲ್ಲಿ ಇತ್ತು. ಅವರು ಇದು 30,000ಕ್ಕೇನೋ ಇಲ್ಲಿಗೆ ಸೇಲ್ ಮಾಡ್ಬಿಟ್ಟಿದ್ದಾರೆ. ಅದರ ಬೆಲೆ 30,000 ಅಷ್ಟೇ ಅಂತ ಹೇಳಿದ್ರು. ಅಂದ್ರೆ ಒಂದು ಅನಾಥ ಶವ ಇರುತ್ತಲ್ಲ, ಅದಕ್ಕೆ ಒಂದು ಟೈಮ್ ಇರುತ್ತಂತೆ. ಯಾರು ಆ ಫ್ಯಾಮಿಲಿಯಿಂದ ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನ ಸ್ಟೂಡೆಂಟ್ಸ್ ಕೊಟ್ಬಿಡ್ತಾರೆ, ಟೀಚ್ ಮಾಡೋದು, ಪ್ರಾಕ್ಟಿಕಲ್ ಆಗಿ ಟೀಚ್ ಮಾಡಿ. ಆ ಡೆಡ್ ಬಾಡಿಗಳು ಇರುತ್ತೆ, ಅದನ್ನ ಕೊಡ್ತಾರೆ. ನಾವ್ ಪರವಾಗಿಲ್ಲ, ಅವ್ರು ಇನ್ನೂ ನಾನು ಅದೇ ಅವ್ರು ತೋರಿಸಿದಾಗ ಸ್ಟೂಡೆಂಟ್ಸ್ ಇನ್ನೂ ಅಷ್ಟರು ಅದ್ ಅಲ್ಲಿ ಕಿತ್ತಿ ಅಂತೆಲ್ಲ ಹೇಳ್ತಾ ಇದ್ರು. ನಾವ್ ನೋಡಿದಾಗ ಒಂದ್ ಅದೇ ಹೇಳ್ದಂಗ ನಾನು ಒಂದು ಡೆಡ್ ಬಾಡಿ ಸ್ಕಿನ್ ಔಟ್ ಆಗ್ಬಿಟ್ಟಿತ್ತು, ಇನ್ನೊಂದು ಸ್ಕಿನ್ ಇತ್ತು. ಇವ್ರು ಕಬಾಬ್ ತರ ಹೇಳ್ತಿರಲ್ಲ ಮೇಡಮ್, ಸ್ಕಿನ್ ಅಂತ. ಆಮೇಲೆ ನನ್ ಜೊತೆ ಸ್ಟೂಡೆಂಟ್ಸ್ ಇದಾರಲ್ಲ, ನಾನು ನಮ್ಮ ಪ್ರೊಫೆಸರ್ ಅಲ್ವಾ, ಆ ಸ್ಟೂಡೆಂಟ್ಸ್ ಎಲ್ಲ ಅದೇ ಇದಕ್ಕೆ ಸೇರಿದ್ರು, ಸಬ್ಜೆಕ್ಟ್ ಸೇರಿದ್ರು. ಅವ್ರ ಜೊತೆ ಆಕ್ಟ್ ಮಾಡ್ತಿದ್ವಿ. ಅವ್ರು ನನಗೆ ಟೀಚ್ ಮಾಡೋರು. ಸರ್ ಇದು ಹಿಂಗಲ್ಲ, ಹಿಂಗ್ ಇಟ್ಕೊಬೇಕು, ಕಾಲ್ ಹಿಂಗ್ ಇಟ್ಕೊಬೇಕು ಸರ್, ಕೈ ಹಿಂಗ್ ಇಟ್ಕೊಬೇಕು ಸರ್, ಕಿವಿ ಇದು ಸರ್ ಇದು ಹಂಗ್ ಹೇಳ್ಕೊಡೋರು. ಯಾಕಂದ್ರೆ ಅವ್ರು ಕಂಪ್ಲೀಟ್ ಆಗಿ ಅದ್ರೆಲ್ಲ ಇನ್ವಾಲ್ವ್ ಆಗಿರುತ್ತೆ. ನಮ್ಗೆ ದುಬೈ ಗಂಡಗಾಡಿ ಗೊತ್ತಿಲ್ಲ. ಹಾಗಾಗಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಾಯ್ತು. ಆಮೇಲೆ ನನ್ನ ಮೊದಲನೇ ಸಿನಿಮಾ ಈ ತರ ಪಾತ್ರ ಸಿಕ್ಕಿದ್ದು ನಂಗೆ ಹೋಗ್ತಾ ಎಲ್ಲರೂ ಹೇಳಿದ್ರು, ತುಂಬಾ ಚೆನ್ನಾಗಿ ಕಾಣ್ತೀರಾ, ನೀವು ಪೋಸ್ಟರ್ಸ್ ನೋಡಿರ್ಬೋದು, ತುಂಬಾ ಚೆನ್ನಾಗಿ ಕಾಣ್ತೀರಾ ಪೋಸ್ಟರ್ಸ್ ಅಲ್ಲಿ ಅಂತ. ಹಾಗಾಗಿ ನನಗೆ ಐ ಆಮ್ ವೆರಿ ಹ್ಯಾಪಿ. ನಿಮ್ಗೊಂದು ಪ್ರೊಫೆಸರ್ ಆಗಿದ್ರೆ ಹೇರ್ ಕಟ್ ಇರ್ಬೇಕು, ಬಿಯರ್ಡ್ ಎಲ್ಲ ಶೇವ್ ಮಾಡಿರ್ಬೇಕು, ಆ ತರದೊಂದು ಇದಿದೆ. ಬಟ್ ನನಗೆ ಏನ್ ಸ್ಟೈಲಿಶ್ ಆಗಿ ತೋರಿಸ್ಬೋದು ಹೀರೋನ, ಲೈಕ್ ಪ್ರೊಫೆಸರ್ ಅಂದ್ರೆ ಡಿಫ್ರೆಂಟ್ ಇರ್ಬೇಕು ನನಗೆ. ಏನೇ ಮಾಡಿದ್ರು ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡ್ಬೇಕು ಅಂತ ಹೇಳಿ ಇವ್ರನ್ನ ಜಡೆಲ್ಲ ಜುಟ್ಟೆಲ್ಲ ಕಟ್ಸಿ ಕ್ಲಿಪ್ ಹಾಕಿ ಆ ಶೇಡ್ಸ್ಗೆ ಒಂದ್ ನಿಮಿಷ ಇಟ್ಟಿದೆ ನಾನು ಅವ್ರಿಗೆ, ನಂಗೆ ಹಿಂಗೆ ಬೇಕು, ಹಿಂಗೆ ನೀವು ರೆಡಿ ಆಗ್ಬೇಕು ಅಂತ. ಉಪೇಂದ್ರ ಸರ್ ತಲೆ ಕೈ ಹಾಕ್ತಾರೆ, ಇವ್ರು ಮೆದ್ಲಿಗೆ ಕೈ ಹಾಕ್ತಾರೆ. ನೀವ್ ಬೇಕಂದ್ರೆ ಟೀಸರ್ ಟ್ರೇಲರ್ ನೋಡಿರ್ಬೋದು. ನಮ್ ನರ್ತನ್ ಸರ್ ಬೈಟ್ಸ್ ಕೊಟ್ಟಾಗ, ಮಹೇಶ್ ಸರ್ ಬೈಟ್ಸ್ ಕೊಟ್ಟಾಗ, ಆಮೇಲೆ ಪವನ್ ಬೈಟ್ಸ್ ಕೊಟ್ಟಾಗ ಎಲ್ಲಾ ಡೈರೆಕ್ಟರ್ಸ್ ಮೀಟ್ ಮಾಡಿದ್ವಿ. ತೋರಿಸಿದಾಗ ಅವ್ರು ಹೇಳಿದ್ರು, ಇನ್ನೊಂದ್ಸಲಿ ಪ್ಲೇ ಮಾಡಿ ಅಂತ ಹೇಳಿದ್ರು. ನಾನು ಯಾಕೆ 2 ಸಲ ನೋಡ್ತಾ ಇರಂದ್ರೆ ಕನ್ಫ್ಯೂಷನ್ ಇದೆ, ಇಮಿಡಿಯೇಟ್ ಆಗಿ ತಲೆಗೆ ಹುಳ ಬಿಡ್ತಾವ್ರೆ, ಇದೇನ್ ಶಾರ್ಟ್ ಏನೇನು ಗೊತ್ತಾಗಲ್ಲ, ಆತರ ಹುಳ ಬಿಟ್ಟಿದ್ದಾರೆ. ಬಟ್ ಎಲ್ಲರೂ ಇಷ್ಟಪಟ್ಟು, ಆಮೇಲೆ ಅವರೆಲ್ಲ ಸಪೋರ್ಟ್ ಇಂದ ಈ ಸಿನಿಮಾ ಆಚೆ ಬಂದಿರೋದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಫಸ್ಟ್ ಪೋಸ್ಟ್ ಲಾಂಚ್ ಮಾಡಿದೆ ಪ್ರೇಮ್ ಸರ್, ಡೈರೆಕ್ಟರ್ ಪ್ರೇಮ್ ಸರ್. ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು.
ಯಾಕಂತ ಹೇಳಿದ್ರೆ ಒಂದು ಹೆಣ್ಮಗು ಡೈರೆಕ್ಷನ್ ಮಾಡ್ತಿರೋದು ಅಂದ್ರೆ ಈ ತರ ಕಂಟೆಂಟ್ ಹೌದು. ನನಗೆ ಗೊತ್ತಿಲ್ಲ ಇವೆಲ್ಲ ಅಂತ ಹೇಳಿದ್ರು ಪ್ರೇಮ್ ಸರ್, ಓಕೆ ಡೈರೆಕ್ಟರ್ ಸರ್ ನನಗೆ ಗೊತ್ತಿಲ್ಲ ಇವೆಲ್ಲ ಅಂತ ಹೇಳಿದ್ರು. ಹಾಗೆ ನಮ್ಮ ಆಗಿರ್ಬೋದು ಯೋಗರಾಜ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲದಕ್ಕೂ. ಆಮೇಲೆ ಹೊಸ ಟೀಮ್ ವಾಯ್ಸ್ ಕೊಟ್ಟಿದ್ದಾರೆ, ಟೀಸರ್ ಅವರೇ ವಾಯ್ಸ್ ಕೊಟ್ಟಿರೋದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗೋಲ್ಡನ್ ಸರ್ ಗಣೇಶ್ ಸರ್ ಟ್ರೈಲರ್ ಲಾಂಚ್. ಈ ಟೀಸರ್ ನೋಡಿ ಇಲ್ಲ ಏನೋ ಒಂದಿದೆ, ಸಾಮಾನ್ಯ ಗಣೇಶ್ ಸರ್ ಬರಲ್ಲ, ಎಲ್ಲೂ ಬರಲ್ಲ, ಬಟ್ ಏನಕ್ಕೆ ಬಂದ್ರು ಅಂತ ಹೇಳಿದ್ರೆ ತಂಡ ಚೆನ್ನಾಗಿದೆ, ಇದ್ರಲ್ಲಿ ಏನೋ ಇದೆ, ಸಿನಿಮಾದಲ್ಲಿ ಏನೋ ಇದೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಐ ಆಮ್ ವೆರಿ ಹ್ಯಾಪಿ. ಮೇಡಮ್, ಮೊದಲ ನಿರ್ದೇಶನ ಸಿನಿಮಾ ಈ ಕಂಟೆಂಟ್ನ ಯಾಕೆ ಮಾಡ್ಬೇಕು ಅನ್ಕೊಂಡ್ರಿ ಅಂತ ನೀವು? ಅದೇ ನಾ ಹೇಳ್ದಂಗೆ ನಾನು ಲವ್ ಜಾನರ್ಸ್ ಅವೆಲ್ಲ ಕಮ್ಮಿ, ಅದಕ್ಕೆ ಅದ್ರಲ್ಲಿ ಲವ್ ನನ್ಗೆ ಏನೇ ಆದ್ರೂ ಲೈಕ್ ನಾನು ಜಾಸ್ತಿ ರಾ ಥಿಂಕ್ ಮಾಡ್ತಾ ಹೋಗ್ತಾ ಇರ್ತೀನಿ. ಏನ್ ಔಟ್ ಆಫ್ ದಿ ಬಾಕ್ಸ್ ಏನ್ ಥಿಂಕ್ ಮಾಡ್ಬೋದು, ಏನ್ ಮಾಡ್ಬೋದು. ಈಗ ಒಂದು ಹುಡುಗಿಯಾಗಿ ನೀವು ನೋಡಿದ್ರೆ ಏನೋ ಒಂದು ಲವ್ ಎತ್ಕೊಂಡ್ಬಿಡ್ತಾರೆ, ಇಲ್ಲ ಡಾಕ್ಯುಮೆಂಟ್ರಿ ಎತ್ಕೊಂಡ್ಬಿಡ್ತಾರೆ, ಈ ತರ ರಾ ಸಬ್ಜೆಕ್ಟ್ ಹೋಗಲ್ಲ, ಯಾಕೆ ತಗೋಬಾರ್ದು ಅಂತ ಅನಿಸ್ತು. ಬಿಕಾಸ್ ಪ್ರೊಡ್ಯೂಸರ್ ಮೈಂಡ್ ಸೆಟ್ ಸೇಮ್ ನನಗೆ. ನಾನು ಅವ್ರಿಗೆ ಹೇಳಿದ ತಕ್ಷಣ ಯಾಕೆ ಲೈಕ್ ಆಯ್ತು ಅಂದ್ರೆ ರಾ ಇದೆ ಸಬ್ಜೆಕ್ಟ್, ಅಂದ್ರೆ ಅವ್ರ ಮೆಂಟಾಲಿಟಿನೂ ಸೇಮ್. ಬಿಕಾಸ್ ಅವ್ರು ಏನಾದ್ರು ಒಂದ್ ಕಥೆನ ನೋಡಿದ್ರೆ ಹಾರರ್ ನೋಡ್ಬಿಟ್ರೆ ಅವ್ರು ತುಂಬಾ ರಾ ಇರೋ ನಂಗೆ ಫೋನ್ ಹಾಕ್ತಾರೆ, ಮೇಡಮ್ ಬನ್ನಿ ಆಫೀಸಲ್ಲಿ ಕುತ್ಕೊಂಡು ನೋಡೋಣ. ಅದು 3 ಗಂಟೆ ನೈಟ್ ಅಲ್ಲಿ ನಾವ್ ನೋಡೋದ 3 ಗಂಟೆ ನೈಟ್ ಅಲ್ಲಿ ಯಾವ್ದಾದ್ರು ಹಾರರ್ ನೋಡಿ, ಇವ್ರು ನಮ್ ಕರೀಲೇಬೇಡಿ, ನಮ್ಗೆ ಯಾವ್ದಾದ್ರು ಲವ್ ಸ್ಟೋರಿ ನೀವು ಬರೋದೇ ಅಲ್ಲ. ನಾನು ಅದಕ್ಕೆ ಬೇಡ ಬಿಡಿ ಮೇಡಮ್, ಪಾಪ ಹೀರೋ ಎದುರ್ಕೋತಾರೆ, ಇಲ್ಲ ನಾವ್ ನೋಡೋಣ ಬನ್ನಿ ಅಂತ ಹೇಳಿ ಅವ್ರದ್ದು ಒಂದು ವೈಬ್ ಮ್ಯಾಚ್ ಆಗ್ಬಿಡ್ತು ನನಗೆ. ನಾನು ಏನ್ ಮಾಡಿದೆ, ಲೈಕ್ ಆಂಥ್ರೋಪಾಲಜಿ ಓದೋ ಟೈಮಲ್ಲಿ ಈ ಕಥೆಯನ್ನ ಎತ್ಕೊಂಡಾಗ ನನ್ಗೆ ಅನಿಸ್ತು ಈ ಕತೆ ಯಾಕೆ ಬರಬಾರ್ದು ಆಪಲ್ ಕಟ್ ಅಂತ. ಬಿಕಾಸ್ ಈಗಿನ ಟ್ರೆಂಡ್ ಇಷ್ಟ ಆಗ್ಬೋದು. ಈಗಿನ ಟ್ರೆಂಡ್ ಏನ್ ನೋಡ್ಬೇಕಂದ್ರೆ ಸ್ಪೀಡ್ ಆಗಿ ಓಡ್ಬೇಕು ಸಿನಿಮಾ, ಅವ್ರಿಗೆಲ್ಲೂ ಲ್ಯಾಗ್ ಅನ್ಸ್ಬಾರ್ದು. ಅದಕ್ಕೆ ನಮ್ದು 1 hour 46 minutes ಅಷ್ಟೇ ಸಿನಿಮಾ, ಅದಕ್ಕಿಂತ ಹೆಚ್ಚು ಲ್ಯಾಗ್ ಮಾಡಿಲ್ಲ. ಅಂಡ್ ಸ್ಪೀಡ್, ಆಮೇಲೆ ಈಗಿನ ಟ್ರೆಂಡ್ ಲೈಕ್ ಹಾಕುವಂತ ಸಿನಿಮಾ. ಬಿಕಾಸ್ ಈಗಿನ ಜನರೇಷನ್ ತಗೊಂಡಿರೋಂತಹ ಮ್ಯಾಟರ್ ಏನು, ಡೇಟಿಂಗ್ ಅಂದ್ರೆ ಕಾಮನ್ ಆಗ್ಬಿಟ್ಟಿದೆ ಅವರಿಗೆ. ಯಾರೇ ಸ್ಕೂಲ್ ಮಕ್ಳಿಗೆ ಕೇಳಿದ್ರು ನೀವು ಒಬ್ಬ ಬಾಯ್ ಫ್ರೆಂಡ್ ಅಂದ್ರೆ ನೆಕ್ಸ್ಟ್ ಇನ್ನೊಬ್ಬ ಬಾಯ್ ಫ್ರೆಂಡ್ ಇರ್ತಾನೆ, ಅದ್ರಲ್ಲಿ ಏನಿದೆ ಕಾಮನ್ ಅಂತ. ಇವನ್ ಪೇರೆಂಟ್ಸ್ ಕೂಡ. ಸೊ ಇದ್ರದ್ದಾದ ಒಂದು ಕಂಟೆಂಟ್ ನಾನು ಯಾಕೆ ತಗೋಬಾರ್ದು ಅಂತ ಹೇಳಿ ನನ್ನ ತಾಯಿ ಹತ್ರ ಡಿಸ್ಕಸ್ ಮಾಡಿದೆ. ಬಿಕಾಸ್ ಅವ್ರ ಡ್ಯಾಡಿ ಜೊತೆ ಎಲ್ಲ ಕುತ್ಕೊಂತ ಇದ್ರಂತೆ ಸ್ಕ್ರಿಪ್ಟ್ ಅಲ್ಲಿ. ನಾ ಹೇಳಿದೆ, ಅವಾಗ ಹೇಳಿದ್ರು, ನಿನ್ ತಂದೆ ನೋಡಿದ್ರೆ ಬರೀ ಕಾಮಿಡಿ ಹೋಗ್ತಾರೆ, ನೀನ್ ನೋಡ್ರೆ ಚುಚ್ಚೋದು ಹೊಡಿಯೋದು ಕೇಳ್ತೀಯ ಅಂತಂದ್ರು. ಇಲ್ಲ ನಾವ್ ಹಿಂಗ್ ಯಾಕೆ ಮಾಡ್ಬಾರ್ದು, ಹೆಣ್ಮಕ್ಳು ಮಾಡ್ಬೇಕು ಬರ್ಬೇಕು ಅಂತ. ಮಾಡು ಚೆನ್ನಾಗಿದೆ, ಕಂಟೆಂಟ್ ಹೊಸದಿದೆ ಮಾಡು ಅಂತ ಎಲ್ಲ ಹೇಳಿದಾಗ ನಾನು ಕುತ್ಕೊಂಡು ಬರೆದು ಆಮೇಲೆ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದೆ. ಅವ್ರಿಗೆ ಸೇಮ್ ಮೈಂಡ್ ಸೆಟ್ ಆಗಿರೋದ್ರಿಂದ ಲೇಕ್ ಆಗ್ಬಿಡ್ತು. ಸಿನಿಮಾದ ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್, ಆಪಲ್ ಕಟ್. ಏನಿದೆ ಆಪಲ್ ಕಟ್ ಅಂತ? ಅದೇ ಆಪಲ್ ಕಟ್ ಯಾಕೆ ಟೈಟ್ಲ್ ಅಂದ್ರೆ ನೀವು 7th ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಅದ್ರ ಏನೇ ನಾನು ಓಪನ್ ಮಾಡಿದ್ರು ಕತೆ ಓಪನ್ ಆಗುತ್ತೆ. ಅದಕ್ಕೆ ನಾನು ಅದ್ರದ್ದು ಒಂದು ಎಳೆ ಡೇಟಿಂಗ್ ಅನ್ನೋ ಮ್ಯಾಟರ್ ಅನ್ನ ಓಪನ್ ಮಾಡಿದ್ದೀನಿ. ಬಿಕಾಸ್ ಅದು ಸುತ್ತದೆ ಡೇಟಿಂಗ್ ಅನ್ನೋ ಮ್ಯಾಟರ್ ಇಂದನೇ ಆಪಲ್ ಕಟ್. ಆಪಲ್ ಕಟ್ ಟೈಟಲ್ ಯಾಕೆಂದ್ರೆ ರಿಲೇಟೆಡ್ ಇದೆ ಸಬ್ಜೆಕ್ಟ್ ಅಂತ ನಿಮ್ಗೆ 7th ಗೊತ್ತಾಗ್ಬಿಡುತ್ತೆ. ಅಂದ್ರೆ ಆಪಲ್ ಕಟ್ ಅಂತ ಹೇಳಿದ್ರೆ ಡೇಟ್ ಮಾಡೋದು ತಪ್ಪಲ್ಲ, ಡೇಟ್ ಒಬ್ರನ್ನ ಮಾಡ್ಬೇಕು. ನೈತಿಕ ಸಂಬಂಧ ಓಕೆ, ಅನೈತಿಕ ಸಂಬಂಧ ತಪ್ಪು ನಾಟ್ ಓಕೆ. ಅದಕ್ಕೋಸ್ಕರ ನಿಮ್ಗೆ 7th ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಏನಕ್ಕೋಸ್ಕರ ಇದು ಆಪಲ್ ಕಟ್. ಅದೇ ನಾವು ತುಂಬಾ ಮೆಡಿಕಲಿ ಟರ್ಮ್ಸ್ ಬೇಕು ಅಂತ ಹೇಳಿ ನಾನು ಕೆಲವೊಂದು ಮೆಡಿಕಲ್ ಟರ್ಮ್ಸ್ ನಾನೇ ಬರ್ದೆ. ಈ ನಿಮ್ ಟ್ರೇಲರ್ ನೋಡಿದ್ರೆ ಮೆಥಿಲ್ ಪ್ಯಾರಾಬೆನ್ ಅನ್ನೋ ಟಾಕ್ಸಿನ್ ಆಗಿರ್ಬೋದು, ಅಂಡ್ ಈ ಜಾ ಲೈನ್ ಗಳು ಫಿಮೇಲ್ ಮೇಲ್ ಜಾ ಲೈನ್ ಹೆಂಗಿರುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನೀವ್ ಹೆಂಗ್ ಕಂಡುಹಿಡಿತೀರಾ. ಐ ಸಾಕೆಟ್ಸ್ ಡಿಫ್ರೆನ್ಶಿಯೇಟ್ ಇರುತ್ತೆ, ರೌಂಡ್ ಶೇಪ್ ಇರುತ್ತೆ. ಸೊ ಅದೆಲ್ಲ ನನಗೆ ಲೆಸನ್ಸ್ ಇತ್ತು. ನಾನು ಯಾಕೆ ಇದನ್ನ ನನ್ನ ಜನಗಳಿಗೆ ಹೇಳ್ಬಾರ್ದು, ಬಿಕಾಸ್ ಕನ್ನಡದಲ್ಲಿ ಬಂದಿಲ್ಲ ಈ ತರದೊಂದು ಆಂಥ್ರೋಪಾಲಜಿ ಕಂಟೆಂಟ್. ಬಿಕಾಸ್ ನೋಡಿದ್ರೆ ನಮ್ಮ ಇದ್ರಲ್ಲಿ ನಾನು ಒಬ್ಳೇ ಇದ್ದೆ ಸ್ಟೂಡೆಂಟ್, ಇನ್ನು 5 ಜನ ಕನ್ನಡ ಮೀಡಿಯಂ ಇದ್ರೆ ಇಂಗ್ಲಿಷ್ ನಾನು ಒಬ್ಳೆ. ನಿಮ್ ಫಾರಿನ್ ಕಂಟ್ರೀಸ್ ತುಂಬಾ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಬಹುಶಃ ಇದಾದ್ಮೇಲೆ ಮೇ ಬಿ ಆಂಥ್ರೋಪಾಲಜಿಗೆ ಹೋಗ್ಬೋದು ಜನ. ಹೇಗಿದೆ ಸರ್ ಜರ್ನಿ? ಜರ್ನಿ ಚೆನ್ನಾಗಿದೆ ಸರ್, ಕಲರ್ಫುಲ್ ಆಗಿದೆ. ಬಟ್ ಒಳಗಡೆ ನೋವೇ, ಆಚೆ ನಗು ಇದ್ದೇ ಇರುತ್ತೆ. ನನಗೆ ಅಂತಲ್ಲ, ಕಲಾವಿದಿಗೆ ಎಲ್ಲರಿಗೂ ನಗು ಇದ್ದೇ ಇರುತ್ತೆ. ಬಟ್ ಒಳಗಡೆ ಇನ್ನೂ ಏನೋ ಮಾಡ್ಬೋದು, ಸ್ಯಾಟಿಸ್ಫೈ ಆಗಲ್ಲ ಕಲಾವಿದ, ಇನ್ನ ಏನೋ ಬೆಟರ್ ಮಾಡ್ಬೋದು ಅಂತ. ಬಟ್ 7th ರಿಸಲ್ಟ್ಗೋಸ್ಕರ ಕಾಯ್ತಾ ಇದೆ. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಆಪಲ್ ಕಟ್ಟು? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಆಗಲೇ ಹೇಳಿದ್ನಲ್ಲ ನಿಮಗೆ, ಒಬ್ಬ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದವನಿಗೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊಂಬಂದು ಬೀದಿ ನಾಟಕ ಮಾಡಿ ಎಲ್ಲ ಥರ ಲೈಟ್ ಮ್ಯಾನ್ ಕೆಲಸ ಮಾಡಿ ಎಲ್ಲ ಈ ಸಿನಿಮಾದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಿಬಿಟ್ಟಿದ್ದೀನಿ. ಬಟ್ ನಾನು ಕಲಾವಿದ ಆಗಬೇಕು ಅಂತಾನೆ ಬಂದವನು. ಬಟ್ ಸ್ವಲ್ಪ ಟೈಮ್ ಹಿಡಿತು, ಲೇಟಾಗಿ ಬಂದು ಲೇಟೆಸ್ಟಾಗಿ ಬರಬೇಕು ಅಂತಾರಲ್ಲ, ಅದಕ್ಕೆಲ್ಲ ತಯಾರಿ ತಗೊಂಡು ರೆಡಿಯಾಗಿ ಬಂದಿದ್ದೀವಿ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ಆಮೇಲೆ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂತ ಹೇಳಿದ್ರೆ ಈ ಸಿನಿಮಾನ ಯಾರೋ ಸ್ಟಾರ್ ಮಾಡಬೇಕಾಗಿತ್ತು. ಹೇಳ್ಬೇಕಂದ್ರೆ ನಾನು ಕೇಳೋಣ ಅನ್ಕೊಂಡೆ ಮೇಡಮ್ ಈ ಕ್ವಶನ್ಸ್. ಇದು ಸ್ಟಾರ್ ಮಾಡಬೇಕಾಗಿರೋ ಸಿನಿಮಾ. ಆಕ್ಚುಲಿ
ಮೇಡಮ್ ಮತ್ತೆ ನಮ್ಮ ಡೈರೆಕ್ಟರ್ ಮೇಡಮ್ ಆಗಲಿ, ನಮ್ಮ ಪ್ರೊಡ್ಯೂಸರ್ ಮೇಡಮ್ ಆಗಲಿ ಇಬ್ರು ಕೂತ್ಕೊಂಡು ನನ್ನ ಕರೆಸಿ ನನಗೆ ಮೇಡಮ್ 4-5 ಸಲ ಫೋಟೋಸ್ ಕಳಿಸಿದ್ದೆ, ಈ ತರ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಕಳಿಸಿದ್ದೆ. ನನ್ನ ಹೈಟು ಪರ್ಸನಾಲಿಟಿ ನೋಡಿ, ಆಮೇಲೆ ಅವ್ರು ಜುಟ್ಟು ಬಿಟ್ಟಿದ್ದೆ ಲೈಟ್ ಆಗಿ, ಫೋಟೋ ಶೂಟ್ಗೆ ಜುಟ್ಟು ಬಿಟ್ಟಿದ್ದೆ. ಇದು ನಂಗೆ ಕಟ್ ಮಾಡಬೇಡಿ, ಹಂಗೆ ಇರಲಿ ಜುಟ್ಟು ಅಂತ ಹೇಳಿದ್ರು. ನನಗೆ ಏನಕ್ಕೆ ಅದೊಂದು ಪಾತ್ರ ಕೊಡ್ಬೋದು ಅಂತ ನಾನು ಅನ್ಕೊಂಡೆ. ಬಟ್ ಇಷ್ಟು ದೊಡ್ಡ ಪಾತ್ರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸೋದು ಒಂದ್ ಕಡೆ ಆದ್ರೆ, ಸಿನಿಮಾ ಪೂರ್ತಿ ಇದೀನಿ, ಅದ್ರ ಜೊತೆಗೆ ಈ ತರ ಪಾತ್ರ ಇದೆಯಲ್ಲ, ನಿಮ್ಗೆ ಡೈಜೆಷನ್ ಮಾಡ್ಕೊಳಕ್ ಆಗ್ಲಿಲ್ಲ ನನಗೆ 2 ದಿನ. ಈ ತರ ಪಾತ್ರ ನಿಭಾಯಿಸ್ಬೋದಾ? ಮಾನವಶಾಸ್ತ್ರ ಪ್ರೊಫೆಸರ್, ಅದ್ರ ಬಗ್ಗೆ ಗಂಧಗಳಿಗೆ ಗೊತ್ತಿಲ್ಲ, ಆಂಥ್ರೋಪಾಲಜಿ ಅಂತ ಪ್ರೊನೌನ್ಸಿಯೇಷನ್ ಬರ್ತಾ ಇರಲ್ಲ ನಂಗೆ ಮೊದಲು. ಇವಾಗ ಬಂದಿ ಅದೇ ಪೀಪಿಂಗ್ ಟಾಮು, ಸ್ಕಲ್ಲು, ಲೆಗ್, ಇದು ಎಲ್ಲ ಕಂಪ್ಲೀಟ್ ಆಗಿ ನಿನಗೆ ಫುಲ್ ಕಂಪ್ಲೀಟ್ ಆಗಿ ತಲೆ ತುಂಬಿಡಿದೆ. ಯಾಕಂದ್ರೆ ಆ ಜರ್ನಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಥ್ರೂಔಟ್ ಸಿನಿಮಾ ಕ್ಯಾರಿ ಆಗಿದೆ. ಹಾಗಾಗಿ ಈ ಪಾತ್ರ ನನ್ನ ಕೈಲಿ ಮಾಡಿಸಿದ್ರು. ನನಗೆ ಹೇಳಿದ್ರು ನಿಮ್ ಕೈಲಿ ಕೆಪಾಸಿಟಿ ಇದೆ, ಮಾಡಬಹುದು. ಅವರು ಒಂದು ಕಲಾವಿದೆಯಾಗಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಆಕ್ಟ್ ಮಾಡಿ ತೋರಿಸಿದ್ರು ನಮ್ಗೆ. ಅದೊಂದು ಪ್ರೆಸ್ ಆಗೋಯ್ತು. ಈ ತರನೇ ಮಾಡ್ಬೇಕು, ಒಂದ್ ಮಗು ತರ ಅಳ್ಬೇಕು ಅಂತ ಹೇಳಿದ್ರೆ ಟಕ್ ಅಂತ ಅಳ್ತಾ ಇರೋರು. ಅದ್ ನನಗೆ ಇನ್ನ ಈಸಿ ಆಯ್ತು. ಕಲಾವಿದಿಗೆ ಒಬ್ಬ ಆಕ್ಟ್ ಮಾಡಿ ತೋರಿಸ್ಬಿಟ್ರೆ ಅದಿನ್ನ ಈಸಿ ಆಗುತ್ತೆ. ಆಮೇಲೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಈ ಪ್ರೊಫೆಸರ್ನ ಮೀಟ್ ಮಾಡಿ ಕೋರ್ಮಂಗ್ಲಕ್ಕೆ ಬಂದು, ಅವ್ರು UK ಇಂದ ಬಂದಿದ್ರು, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಮಾನವಶಾಸ್ತ್ರ ಪ್ರೊಫೆಸರ್ ಯಾವ ರೀತಿ ಇರ್ತಾರೆ ಎದುರುಗಡೆ ನೋಡ್ಬೇಕಲ್ಲ, ಅವ್ರ ಆಕ್ಟಿವಿಟೀಸ್ ಹೇಗಿರುತ್ತೆ, ಕಾಮನ್ ಮ್ಯಾನ್ ಹತ್ರ ಯಾವ ತರ ಮಾತಾಡ್ತಾರೆ, ಪೇಷಂಟ್ಸ್ ನ ಯಾವ ರೀತಿ ಮಾತಾಡಿಸ್ತಾರೆ ಇವರು, ಅಂದ್ರೆ ಫೋನಲ್ಲಿ ಯಾವ ತರ ಮಾತಾಡ್ತಾರೆ, ಯಾವ ತರ ಬ್ರೇಕ್ಫಾಸ್ಟ್ ಮಾಡ್ತಾರೆ, ನಡೆ ಸ್ಟೈಲ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಶೇಡ್ಸ್ ಹಾಕೊಡೋದು, ಕಂಪ್ಲೀಟ್ ಆಗಿ ಅವ್ರನ್ನ ನೋಡ್ಕೊಂಡು 1.5 ತಿಂಗಳು ರಿಸರ್ಚ್ ಮಾಡಿದ್ವಿ. ಅದ್ರ ಪ್ರಕಾರ ಅವ್ರ ಜೊತೆ ಇದ್ದಿ ಡೈಲಿ ಅವ್ರ ಟೈಮ್ಗೆ ನಾವು ಹೋಗಿ, ನಾನಾಗ್ಲಿ ಮೇಡಮ್ ಆಗಲಿ ಪ್ರೊಡ್ಯೂಸರ್ ಆಗಲಿ, ಅದಕ್ಕೆ ಅಂತಾನೆ ಟೈಮ್ ಇಟ್ವಿ. 1.5 ತಿಂಗಳು ಟೈಮ್ ಎತ್ತಿಟ್ಟು, ಆಮೇಲೆ ಥಿಯರಿ ಯಾವ ರೀತಿ ಇರುತ್ತೆ, ಆಮೇಲೆ ಡೆಡ್ ಬಾಡಿ ಯಾವ ರೀತಿ ಇವರು ಹ್ಯಾಂಡಲ್ ಮಾಡ್ತಾರೆ, ಸ್ಕಲ್ನ ಯಾವ ರೀತಿ ಇಟ್ಕೊಳ್ಳೋದು ಒಂದು ಸ್ಟೈಲ್ ಇರುತ್ತೆ. ನಮ್ಗೆ ಅದು ಇಟ್ಕೊಳಕ್ ಬರಲ್ಲ, ನಮ್ಗೆ ಗಾಬರಿ ಆಗುತ್ತೆ. ಸ್ಕಲ್ ನೋಡಿದ ತಕ್ಷಣ ಗಾಬರಿ ಆಗುತ್ತೆ. ನೀವು ಫೋಟೋ ಶೂಟ್ ಅಲ್ಲಿ ನೋಡಿರ್ಬೋದು, ಪೋಸ್ಟರ್ ಎಲ್ಲ ಅದು ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಹೇಳೋದು ಸ್ಕಲ್ ಚೆನ್ನಾಗಿ ಕಾಣ್ತಿದೆ. ಎಲ್ಲರೂ ಹುಡುಗಿ ಹೀರೋ ಕೈಲಿ ರೋಸ್ ಕೊಡ್ತಾರೆ, ಲಾಂಗ್ ಕೊಡ್ತಾರೆ, ನಮ್ಮ ಮೇಡಮ್ ಸ್ಕಲ್ಲೇ ಕೊಟ್ಬಿಡಾರೆ, ಆ ಬೋನೇ ಕೊಟ್ಟು ಇಟ್ಕೊಂಡಿದ್ದಾರೆ. ಅದು ನಿಮ್ಗೆ ವಿಶೇಷವಾಗಿದೆ. ಎಲ್ಲ ನೋಡಿ ಎಲ್ಲ ಅಳವಡಿಸ್ಕೊಂಡು ಮಾಡಿದಂತಹ ಪಾತ್ರ ಅಂತ ಹೇಳ್ಬೋದು. ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆಮೇಲೆ ನಮ್ಮ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂತ ಹೇಳಿದ್ರೆ, ತಾಯಿ ಮಗನ ಬಾಂಧವ್ಯ ಇದೆ, ಫ್ರೆಂಡ್ಶಿಪ್ ಇದೆ, ಒಂದು ಸ್ವಲ್ಪ ಪ್ರೀತಿ ಇದೆ, ಬಟ್ ರೊಮ್ಯಾನ್ಸ್ ಇಲ್ಲ. ಅದು ಹರ್ಟ್ ಆಗಿದೆ ನನಗೆ. ಅದ್ರ ಜೊತೆಗೆ ಒಂದು ನೆಕ್ಸ್ಟ್ ಸಿನಿಮಾಗೆ ಆ ತರದೊಂದು ಮಾಡಿ ಮೇಡಮ್. ನಾನು ಹೇಳಿದ್ದೀನಿ ಸರ್, ಲವ್ ಎಲ್ಲ ಮಾಡ್ಬೇಡಿ, ಲವ್ ರೊಮ್ಯಾನ್ಸ್ ಎಲ್ಲ ಕೇಳಬೇಡಿ, ನಾನ್ ಮಾಡಿದ್ರೆ ಸಬ್ಜೆಕ್ಟ್ ನಿಮ್ಗೆ ರಾನೇ ಅಂತ ಹೇಳಿ ಹೇಳಿ ಸರ್. ಅದ್ರ ಜೊತೆಗೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ. ತಂದೆ ತಾಯಿಗಳು ಮಕ್ಕಳ ಥಿಯೇಟರ್ ಏನಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ, ಯಂಗ್ಸ್ಟರ್ಸ್ ಪ್ರತಿಯೊಬ್ರು ನೋಡ್ಬೇಕು. ಡೇಟಿಂಗ್ ಆದ್ರೆ ಯಾವ ರೀತಿ ಡೇಟ್ ಮಾಡ್ಬೇಕು, ಒಬ್ರನ್ನ ಪ್ರೀತಿ ಮಾಡಿದ್ರೆ ಒಬ್ರನ್ನೇ ಪ್ರೀತಿ ಮಾಡಿ ಮದ್ವೆ ಆಗ್ಬೇಕು, ಒಬ್ರನ್ನ ಪ್ರೀತಿ ಮಾಡಿ ಇನ್ನೊಬ್ರನ್ನ ಮದ್ವೆ ಆಗಿ, ಅದು ಅದೇ ಹೇಳಿದ್ನ, ನೈತಿಕ ಸಂಬಂಧ ಓಕೆ, ಅನೈತಿಕ ಸಂಬಂಧ ನಾಟ್ ಓಕೆ, ಯಾರು ಅಕ್ಸೆಪ್ಟ್ ಮಾಡಲ್ಲ. ನಮ್ಮ ಇಂಡಿಯನ್ ಕಲ್ಚರ್ಲಿ ಒಬ್ರನ್ನ ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡಿದ್ಮೇಲೆ ಹೆಂಡತಿನೇ ಅವರು, ಕೊನೆವರೆಗೂ ಹೆಂಡತಿನೇ. ಇಮಿಡಿಯೇಟ್ ಆಗಿ ಚೇಂಜ್ ಮಾಡಕ್ ಆಗಲ್ಲ. ಬಟ್ಟೆ ಚೇಂಜ್ ಮಾಡಿದ್ರೆ ಈ ಜನರೇಷನ್ ಅವರು ಇಲ್ಲೊಬ್ರು ಮೆಸೇಜ್ ಮಾಡ್ತಾರೆ, ಕಾಲರ್ ಇನ್ನೊಬ್ರ ಹತ್ರ ಮಾತಾಡ್ತಾ ಇರ್ತಾರೆ, ಮೀಟ್ ಮಾಡ್ರೆ ಇನ್ನೊಬ್ರನ್ನ. ಹಂಗಾದಾಗ ನಿಮ್ಗೆ ಅದು ಪ್ರೀತಿಗೆ ಮರ್ಯಾದಿರಲ್ಲ, ಲವ್ಗೆ ಮರ್ಯಾದಿರಲ್ಲ. ಹಾಗಾಗಿ ಏನೇನು ಸಫರ್ ಪಡ್ತಾನೆ ಈ ಸತ್ಯನ ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ಏನೇನು ಸಫರ್ ಪಡ್ತಾನೆ, ತಾಯಿ ಪ್ರೀತಿ ಸಿಗಲ್ಲ ಅವನಿಗೆ, ಅವನ ಎಜುಕೇಶನ್ ಯಾವ ರೀತಿ ಕಂಪ್ಲೀಟ್ ಮಾಡ್ತಾನೆ, ಮಾನವಶಾಸ್ತ್ರ ಪ್ರೊಫೆಸರ್ ಆಗೋದಕ್ಕೆ ಏನೇನು ತಯಾರಿ ತಗೊಂತಾನೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಯಾರು ಸ್ಫೂರ್ತಿ ಅವ್ರಿಗೆ, ಅದನ್ನ ಸಿನಿಮಾದಲ್ಲಿ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ಆಮೇಲೆ ಕಂಟೆಂಟ್ ಎಲ್ಲದಕ್ಕಿಂತ ಮುಖ್ಯ, ಒಂದು ಒಳ್ಳೆ ಕಂಟೆಂಟ್ ಇದೆ, ಒಂದು ಮೆಸೇಜ್ ಇದೆ. ಈ ತರ ಇರಬೇಕು ಗುರು, ಈ ತರ ಬೆಳಿಬೇಕು, ತಾಯಿನ ಈ ತರ ನೋಡ್ಕೊಬೇಕು ಅನ್ನೋ ಕಡೆವರೆಗೂ ತಾಯಿನ ಹುಡುಕ್ತಾನೆ ಇರ್ತಾರೆ. ತಾಯಿ ಯಾವ ರೀತಿ ಸಿಗ್ತಾನೆ ಇವ್ರಿಗೆ ಅನ್ನೋದೇ ಒಂದು ಕತೆ. ಕಂಪ್ಲೀಟ್ ಆಗಿ ಎಲ್ಲ ಫ್ಯಾಮಿಲಿ ನೋಡುವಂತ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಇದು ತುಂಬಾ ಹತ್ರದಿಂದ ಗಮನಿಸಿದೀರ ಅನ್ಸುತ್ತೆ ಮೇಡಮ್ ಈ ಅಂಶಗಳು ಏನ್ ಹೇಳಿದ್ರು. ಅದೇ ನಾನು ಹೇಳ್ದಂಗೆ ಕಾಲೇಜಲ್ಲಿ ನಾನು ನೋಡ್ತಾ ಇದ್ದೆ, ನಾನು ಅದಕ್ಕೆ ಹೇಳ್ತಿರ್ತೀನಿ, ಕಾಲೇಜಲ್ಲಿ ಮಾಡಿದ್ರೆ ನನ್ ಬ್ರೇಕಪ್ಸ್ ಜಾಸ್ತಿ ಅಂತ. ಬಿಕಾಸ್ ನಾನು ನೋಡ್ತಾ ಇರ್ತಿದ್ದೆ, ಇಲ್ಲಿ ಬಂದು ಪ್ರಪೋಸ್ ಮಾಡ್ತಾನೆ, ಆಲ್ರೆಡಿ ಹೋಗಿ ಅಲ್ಲಿ ಫ್ಲರ್ಟ್ ಮಾಡ್ತಾ ಕೂತಿದ್ದ. ನಾನು ನನ್ನ ಫ್ರೆಂಡ್ಗೆ ಹೇಳ್ದೆ, ನೋಡಿ ಇದೇ ಇದು ಲೈಫ್ ಇದು ನಿಂಗೆ, ಇಲ್ಲಿ ಫ್ಲರ್ಟ್ ಮಾಡ್ತಿದ್ದಾರೆ, ಸೊ ಬ್ರೇಕಪ್ ಮಾಡು ಅಂತ ಹೇಳಿ ಕರ್ಕೊಂಬಂದ್ ನಾನು ಬ್ರೇಕಪ್ ಮಾಡಿಸ್ಬಿಟ್ಟಿದ್ದೆ. ಬರೀ ಬ್ರೇಕಪ್ ಮಾಡಿಸ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಇಲ್ಲ, ಅದು ಡೇಟಿಂಗ್ ಅನ್ನೋ ಮ್ಯಾಟರ್ ಇದೆ ನನಗೆ. ಎಲ್ಲೇ ಹೋದ್ರು ನಾನು ಪ್ರೊಡ್ಯೂಸರು ಅದೇ, ಎಲ್ಲರೂ ನಾವು ಹೊರಗಡೆ ಹೋದಾಗ ನಾನು ಹೇಳ್ತಿರ್ತೀನಿ, ನೋಡಿದ್ರ ಈ ಕತೆ ಎಷ್ಟು ಸಿಂಕ್ ಆಗತ್ತೆ. ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಎಲ್ಲರೂ ಯಾರಿಗೆ ಕೇಳಿದ್ರೆ ಡೇಟಿಂಗ್ ಇಸ್ ಅ ಕಾಮನ್ ಥಿಂಗ್. ಅದು ಲೈಕ್ ಒಬ್ಬನ ಜೊತೆ ಇದ್ರೆ ಆಗ್ಲೇ, ಹುಡುಗಿರು ಅಷ್ಟೇ, ನಾನು ಹುಡುಗಿರು ಏನು ಸಾಚ ಅಂತ ಹೇಳ್ತಿಲ್ಲ, ಹುಡುಗಿರೇ ಜಾಸ್ತಿ ಲೈಕ್ ಇಲ್ಲಿ ಫ್ಲರ್ಟ್ ಮಾಡ್ತಿದ್ರೆ ಆಲ್ರೆಡಿ ಕಣ್ಣಲ್ಲಿ ಫ್ಲರ್ಟ್ ಮಾಡ್ತಿರ್ತಾರೆ. ಸೊ ನಾನು ಅದನ್ನೇ ಹೇಳ್ದೆ, ಯಾಕೆ ಈ ಕಂಟೆಂಟ್ ಅನ್ನ ತಗೊಂಬಾರ್ದು, ನಾನು ಅಲ್ಲಿಂದನೇ ಪ್ಲಾನ್ ಮಾಡ್ತಾ ಇದ್ದೆ, ಇದನ್ನ ತಗೊಂಡು ಒಂದು ಕತೆ ಮಾಡ್ಬೇಕು, ಕರೆಕ್ಟ್ ಮುಟ್ಬೇಕು ಇದು. ಸೊ ಹಂಗ್ ಪ್ಲಾನ್ ಮಾಡ್ಕೊಂಡು ಮಾಡ್ದಂತ ಸಿನಿಮಾ. ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಪಿಕಪ್ ಡ್ರಾಪ್ ಸೆಟಪ್ ಎಸ್ಕೇಪ್ ಅಷ್ಟೇ ಕ್ಲೋಸ್.
ಮುಂದೆ ಗೊತ್ತಿಲ್ಲ, ಜೀವನ ಏನು ಗೊತ್ತಿಲ್ಲ ಅವ್ರಿಗೆ. ಓಕೆ. ಆ ಮೆಚುರಿಟಿ ಇಂದ ವಯಸ್ಸಲ್ಲಿ ಅದು ಏನಾಗುತ್ತೆ, ಅಟ್ರಾಕ್ಷನ್ ಆಗುತ್ತೆ, ಅದು ಬೇರೆ ಬೇರೆ ಹತ್ರ ತಿರುಕೊಳ್ಳುತ್ತೆ, ತಂದೆ ತಾಯಿ ಕೆಟ್ಟ ಹೆಸರು. ಹೌದು. ಆಮೇಲೆ ಅವರು ಸಫರ್ ಪಡ್ತಾರೆ. ಒಂದು ಇದಾದ್ಮೇಲೆ ನಾನು ಮಾಡಬಾರ್ದಾಗಿತ್ತು ಅನ್ಸುತ್ತೆ, ಅಷ್ಟೊಂದು ಟೈಮ್ ಇರೋಗಿರುತ್ತೆ. ಹೌದೌದು. ಮಕ್ಕಳು, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ. ಬಟ್ ನಾನು ಪ್ರೀತಿ ಮಾಡಿದ್ದೀನಿ, ಆ ಪ್ರೀತಿ ಹೇಳೋದಕ್ಕೇನೆ ಮೂರ್ ತಿಂಗಳು ಒಂದೊಂದು ವರ್ಷ ಟೈಮ್ ತಗೊಂಡಿದ್ದೆ. ಟು ಬಿ ಫ್ರಾಂಕ್, ನಾನು ಹೇಳೋದಕ್ಕೆ, ಲವ್ ಹೇಳೋದಕ್ಕೆ ಇವಾಗ ಹಂಗಲ್ವಲ್ಲ, ಗಾಡಿ ಸ್ಟ್ಯಾಂಡ್ ಆಗ್ದ ಕಾಫಿ ಕುಡಿದ್ಯಾ ಐ ಲವ್ ಯು ಅಂತ ಹೇಳ್ತಾರೆ. ಬಟ್ ನಾನು ಒಂದೊಂದು ವರ್ಷ ಟೈಮ್ ತಗೊಂಡಿದ್ದೀನಿ. ಆಗಲ್ಲ ಅವ್ರಿಗೆ ಮದ್ವೆ ಮಕ್ಳಾಗೋಯ್ತು, ಇನ್ನ ಹೇಳಿಲ್ಲ, ಇನ್ನು ಹೇಳಕ್ಕಾಗ್ಲಿಲ್ಲ ನೋಡಿ, ಮದ್ವೆ ಮಕ್ಳಾಗೋಯ್ತು, ಹೇಳಕ್ಕೆ ಆಗಿಲ್ಲ. ಹೌದು, ಅಂದ್ರೆ ಅದು ಒರಿಜಿನಲ್ ನಾವ್ ಹೆಂಗ್ ಗೊತ್ತಾ ಸರ್, ಅವಾಗ ಇರುತ್ತೆ ಅದು. ಇವಾಗ ನೀವ್ ಅವಾಗ್ಲೇ ಲವ್ ಮಾಡ್ಬಿಡಿದ್ರೆ ಇವಾಗ ಇನ್ನೊಂದು ಹುಡುಗಿನ ಚೇಂಜ್ ಮಾಡ್ತಿದ್ದೆ ನೀವು. ಅಂದ್ರೆ ನಾವ್ ತುಂಬಾ ಇಷ್ಟಪಡ್ತಿರೋ ವ್ಯಕ್ತಿನ, ದೂರದಿಂದ ಇಷ್ಟಪಡ್ತಿರೋ ವ್ಯಕ್ತಿನ ಹತ್ರದಲ್ಲಿ ಹೋಗಿ ಹೇಳಕ್ ಭಯ, ಎಲ್ಲಿ ಕೈ ತಪ್ಪ ಹೋಗ್ತಾರೋ, ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಅನ್ನ ಮೂವ್ ಆಗ್ಲಿ ಅನ್ನೋ ನಮ್ ಥಿಂಕಿಂಗ್. ನೀವ್ ಹೇಳ್ಬಿಟ್ಟಿದ್ರೆ ಬ್ರೇಕಪ್ ಆಗೋದೋ ಏನೋ ಗೊತ್ತಿಲ್ಲ, ಬಟ್ ಅವ್ರ ಮದ್ವೆ ಆಗಿ ಮಗು ಆಗ್ಬಿಟ್ಟಿದೆ, ಇವಾಗ ಪ್ರೀತಿ ಮಾಡ್ತಿಲ್ಲ, ಅವ್ರ ಹಸ್ಬೆಂಡ್ ಚೆನ್ನಾಗಿದೆ. ಅದೇ ಪಿಕಪ್ ಡ್ರಾಪ್ ಸೆಟಪ್ ಎಸ್ಕೇಪ್ ಅಂತ ಹೇಳಿದ್ನಲ್ಲ, ಆ ರೀತಿ. ಯಾಕೆಂತ ಹೇಳಿದ್ರೆ ನಿಮ್ಗೆ ಆ ಪ್ರೀತಿಗೆ ವ್ಯಾಲ್ಯೂಸ್ ಇತ್ತು ಮೊದಲು. ವ್ಯಾಲೆಂಟೈನ್ಸ್ ಡೇ ಬಂದಾಗ ವ್ಯಾಲ್ಯೂಸ್ ಇತ್ತದು. ಇವಾಗ 14th ನಿಮ್ಗೆ ಎಲ್ಲೆಲ್ಲೂ ಪಾರ್ಕಲ್ಲೂ ಪ್ರೀತಿ, ಪಬ್ಬಲ್ ಪ್ರೀತಿ, ಆಮೇಲೆ ಮರದ ಕೆಳಗಡೆ ಪ್ರೀತಿ. ಅದೇನ್ ಪ್ರೀತಿ ಏನಂತಾನೆ ಗೊತ್ತಿಲ್ಲ. ತಂದೆ ತಾಯಿ ಕಿಟ್ಟ ನೋಡಿದೀರಿ, ಅಬ್ಸರ್ವ್ ಮಾಡಿದೀರಿ. ಅದನ್ನೇ ಹೇಳ್ತಿರೋದು ನಿಮ್ಗೆ, ನಾವು ಈ ತರ ಮಾಡಕ್ಕೆ ಆಗಿಲ್ಲ ಪ್ರೀತಿ. ಈ ಜನರೇಷನ್ ಮಾಡ್ತಾ ಇದ್ದಾರೆ. ಮಾಡದೇ ಇದು ನಾವು ಓದಿದೆ, ನಮ್ದೊಂದು ಗ್ಯಾಂಗ್ ಗಳಿರುತ್ತೆ. ಇವ್ರಾಗ್ಲಿ, ನಾನಾಗ್ಲಿ, ಪ್ರೊಡ್ಯೂಸರ್ ಆಗ್ಲಿ, ಎಲ್ಲ ಇವಾಗ ಪ್ರಮೋಷನ್ ಓಡಾಡ್ತಿದ್ರು ನಾವು ಅಬ್ಸರ್ವ್ ಮಾಡೋದು ಇದೇನೆ. ಹಿಂಗ್ ಫ್ಲರ್ಟ್ ಮಾಡ್ತಿದಾರಲ್ಲ, ಅದು ಕರೆಕ್ಟ್ ಆಗಿದೆ. ನಮ್ ಸಿನಿಮಾ ನೋಡ್ರೆ ಹೆದರಿಕೆ ಆಗ್ಬೇಕು ಅವರಿಗೆ, ಫ್ಲರ್ಟ್ ಮಾಡೋರಿಗೆ ಅಂತ. ಫ್ಲರ್ಟ್ ಮಾಡೋರಿಗೆಲ್ಲ ಒಂದು ಇದಿದೆ, ಮೆಸೇಜ್ ಇದೆ. ಅದೆಲ್ಲ ನೋಡಿದಾಗ ನಿಮ್ಗೆ ಏನಾದ್ರು ಹೋಗಿ ಬೈಬೇಕಂತ ಅನ್ಸೋದು, ಆತರ ಅನ್ಸುತ್ತೆ. ಅಲ್ಲ, ನಾವು ಸುಮಾರು ಸಲ ಹೇಳಿದೀವಿ, ತಪ್ಪು ಇದು ಅಂತ ಹೇಳಿದೀವಿ. 8th ಸ್ಟ್ಯಾಂಡರ್ಡ್ ಹುಡುಗ 6th ಸ್ಟ್ಯಾಂಡರ್ಡ್ ಹುಡುಗಿ ಲವ್ ಮಾಡ್ತಾನೆ, ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂತೀರಾ? ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ನಾನು ತುಂಬಾ ಕಡೆ ನೋಡಿದ್, ನಮ್ಮ ಮನೆ ಪಕ್ಕನೆ ಸೈಬರ್ ಇದೆ, ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಸೈಬರ್ ಅಷ್ಟೇ, ಅದು ಸಿಸ್ಟಮ್ ಒಂದು ಏನ್ ಮಾಡ್ತಾರೆ ಇವರು, ರೂಮ್ ತರ ಇದೆ, ಲಾಕ್ ಇರುತ್ತೆ. ಏನಿದು ಜನರೇಷನ್ ಯಾವ ರೀತಿ ಹೋಗ್ತಿದೆ? ಸೈಬರ್ ಅವ್ನಿಗೆ ಏನ್ ಬೇಕು, 1 hourಗೆ 50 ರೂಪಾಯಿ ಕೊಡ್ತಾರೆ, ಅದು ವರ್ಕೌಟ್ ಆಗುತ್ತೆ. ಏನಾದ್ರು ಮಾಡ್ಕೊಂಡು ಹೋಗಿ ಇವ್ರದ್ದು ಇಲ್ಲಿ ವರ್ಕೌಟ್ ಆಗುತ್ತೆ. ಅದು ಹಿಂಗೆ ನಿಮ್ಗೆ ಅರ್ಥ ಮಾಡ್ಕೊಂಡು, ತಂದೆ ಕೆಟ್ಟ ಹೆಸರು. ಆ ಹುಡುಗಿಗೆ ಯಾರು ಮದ್ವೆ ಆದಾಗ ಪೇರೆಂಟ್ಸ್ ಕೆಲವರು ಲೈಕ್ ಲವ್ ಮಾಡ್ತಿದೀನಿ ಅಂದಾಗ್ಲೇ ಸ್ವಲ್ಪ ಹಿಡಿಬೇಕಿತ್ತು. ಫಸ್ಟ್ ನೀನ್ ಓದೋ ಏಜ್ ಅದನ್ನ ಮುಗಿಸ್ಕೊ, ನೀನ್ ಆಮೇಲೆ ಇದ್ ಮಾಡೋ ಅಂತ. ಬಟ್ ಪೇರೆಂಟ್ಸ್ ಹಂಗೆ ಇದಾರೆ. ಪೇರೆಂಟ್ಸ್ ಏನ್ ಇದಿಲ್ಲ, ಲೈಕ್ ಇಲ್ಲಿ ಹೆಂಡತಿ ಇದ್ರೆ ಮತ್ತೊಂದಕ್ಕೆ ಇನ್ನೊಂದು ಇದೇ ತರಾನೇ ಇರೋದು ಈ ಜನರೇಷನ್. ಪೇರೆಂಟ್ಸ್ ಕರೆಕ್ಟ್ ಆಗಿ ಅವ್ರನ್ನ ಟ್ರ್ಯಾಕಿಂಗ್ ತಗೊಂಬಂದ್ರೆ ಪ್ರಾಬ್ಲಿ ಜನರೇಷನ್ ಕರೆಕ್ಟ್ ಆಗುತ್ತೆ. ಅವ್ರ ಮೈಂಡ್ ಸೆಟ್ ಹಂಗಿದೆ. ಇವಾಗ ನಿಮ್ ಹೆಂಡತಿ ಇದ್ರು ಲೈಕ್ ನೋಡೋ ರೀತಿನೇ ಬೇರೆ ಇವ್ರುಗಳೆಲ್ಲ. ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡಿ ಎತ್ಕೊಂಡಿರ್ತೀನಿ. ಸ್ವಂತ ತಂದೆ ತಾಯಿ ಬರ್ತಡೇ ನೆನಪಿರಲ್ಲ ಅವ್ರಿಗೆ, ಯಾರಿಗೆ ಯಂಗ್ಸ್ಟರ್ಸ್ಗೆ. ಅವ್ರ ಗರ್ಲ್ ಫ್ರೆಂಡ್ ಬರ್ತಡೇ ನೆನಪಿರುತ್ತೆ, ವ್ಯಾಲೆಂಟೈನ್ಸ್ ನೆನಪಿರುತ್ತೆ, ಏನ್ ಗಿಫ್ಟ್ ಕೊಡ್ಬೇಕು ಅದು ನೆನಪಿರುತ್ತೆ. ಇವ್ರು ದುಡಿಯೋದೇ ಇಲ್ಲ, ತಂದೆ ತಾಯಿ ಪಾಕೆಟ್ ಮನಿಯಿಂದ ಕೊಟ್ಟಿರ್ತಾರೆ, ಇಲ್ಲ ಅವ್ರ ತಂದೆ ತಾಯಿ ರಿಕ್ವೆಸ್ಟ್ ಮಾಡ್ಕೊಂತಾರೆ, ಇಲ್ಲ ಕಿರ್ಚಾಡ್ತಾರೆ, ಇಲ್ಲ ಊಟ ಬಿಡ್ತಾರೆ, ಅವ್ರು ದುಡ್ಡು ಕೊಡ್ತಾರೆ. ಅವ್ರನ್ನ ಪ್ರೀತಿನೇ ಮಾಡಲ್ಲ, ಪ್ರೀತಿ ಮಾಡಲ್ಲ. ಅಲ್ಲ, ನಂಗೆ ಈ ಜನರೇಷನ್ ಕತೆ ಹೇಳ್ತೀನಿ, ಜನರೇಷನ್ ಕತೆ ಹೇಳಿದ್ದೀನಿ. ನಾನು ಲವ್ ಮಾಡಿದೀನಿ, ನಾವು ದೂರದಿಂದ ಲವ್ ಮಾಡಿದೀವಿ ಅಷ್ಟೇ. ಆತರ ಲವ್ ನಮ್ದು. ಹೇಳಿದ್ನಲ್ಲ, ಮದ್ವೆ ಆಗಿ ಹೊಟ್ಟೋದ್ರು, ಬಟ್ ಇವಾಗ ಲವ್ ಮಾಡ್ತಿಲ್ಲ. ಮದ್ವೆ ಆಗಿ ಆರಾಮಾಗಿದ್ದಾರೆ ಅಷ್ಟೇ, ನನ್ನ ಪ್ರೀತಿ ಮುಗ್ದಾಯ್ತು. ಅದ್ ಹೇಳಕ್ಕಾಗಿಲ್ಲ, ಬಿಟ್ಬಿಟ್ಟೆ ಅಷ್ಟೇ. ಇವಾಗ ಹಂಗಲ್ವಲ್ಲ ಸರ್, ಡೈರೆಕ್ಟ್ ಸೈಬರ್, ಡೈರೆಕ್ಟ್ ರೂಮು, ಆತರ ಲವ್. ಅದು ನಿಮ್ಗೆ ಲವ್ ಅಂತ ಹೇಳಕ್ಕಾಗಲ್ಲ, ಅದು ಕೆಟ್ಟ ಪದ ಅಂತ ಹೇಳ್ಬೋದು. ಲವ್ ಅನ್ನೋದಕ್ಕೆ ಅಸಹ್ಯವಾದ ಪದ ಅಂತ. ಅಸಹ್ಯವಾದ ಪದ.